ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಡಿಯೋದಲ್ಲಿ ಕಾವೇರಿ ಆನ್ಲೈನ್ ಮುಖಾಂತರ ನಿಮಗೆ ಇಸಿ ಯಾವ ತರ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಏನಾದರೂ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಮುಖಾಂತರ ಇಸಿಯನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಪ್ಪ ಅಂದ್ರೆ ಮುಂಚೆ ಸಬ್ ರಿಜಿಸ್ಟರ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಇಸಿ ಸರ್ಟಿಫಿಕೇಟ್ ಅನ್ನ ತಗೋಬಹುದಾಗಿತ್ತು. ಆದರೆ ಸುಮಾರು 4-5 ವರ್ಷಗಳಿಂದ ಆನ್ಲೈನ್ ಮುಖಾಂತರ ಇಸಿ ಸಲ್ಲಿಕೆ ಮಾಡುವಂತ ಆಪ್ಷನ್ ಅಲ್ಲಿ ಬಂದಿದೆ. ಅದು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಗೂಗಲ್ ಯಾವುದೊಂದು ಬ್ರೌಸರ್ ಅಲ್ಲಿ ಬಂದು ಗೂಗಲ್ ಅಲ್ಲಿ ಸರ್ಚ್ ಮಾಡೋಣ. ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ನ ಒಂದು ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಆದ ನಂತರ ಫಸ್ಟ್ ಆಫ್ ಆಲ್ ಏನಾದರೂ ರಿಜಿಸ್ಟರ್ ಮಾಡ್ತಾ ಇದ್ರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ನೇಮ್, ಮಿಡಲ್ ನೇಮ್ ಅಥವಾ ಲಾಸ್ಟ್ ನೇಮ್ ಇಲ್ಲ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಹಾಕೊಂಡು ಇಲ್ಲೊಂದು ಸೆಕ್ಯೂರಿಟಿ ಟೈಪ್ ಅಂತ ಕೇಳಿದೆ. ನಿಮ್ಗೆ ಏನಾದ್ರು ಪಾಸ್ವರ್ಡ್ ಮಾಡ್ತೋದ್ರಿ ಸೆಕ್ಯೂರಿಟಿ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ನೀವು ಪಾಸ್ವರ್ಡ್ ರಿಕವರ್ ಮಾಡೋಂಥ ಆಪ್ಷನ್ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆನ್ಸರ್ ಅಲ್ಲಿ ಏನು ಕ್ವಶನ್ ಸೆಲೆಕ್ಟ್ ಮಾಡ್ತಾರೆ ಅದು ಆನ್ಸರ್ ಇಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹಾಕಿದ ನಂತರ ಇಲ್ಲಿ ನಿಮ್ಮ ಈ ಆನ್ಲೈನ್ ಮುಖಾಂತರ ಕಾವೇರಿ ಆನ್ಲೈನ್ ಅಲ್ಲಿ ಒಂದು ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆಪ್ಪ ಅಂದ್ರೆ ಇಲ್ಲಿ ಆನ್ಲೈನ್ ಲಾಗಿನ್ ಅಂತ ಆಪ್ಷನ್ ಇದೆ. ಲಾಗಿನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಯೂಸರ್ ನೇಮ್ ಅಲ್ಲಿ ನಿಮ್ಮ ಇಮೇಲ್ ID ಹಾಗೂ ಪಾಸ್ವರ್ಡ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪಾಸ್ವರ್ಡ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಅನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ಏನು ಕಾಣಿಸ್ತಾ ಇದೆ ಸೇಮ್ ಆಸ್ ಇಟ್ ಇಸ್ ಅದನ್ನೇ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಆಗಿದ ನಂತರ ಲಾಗಿನ್ ಅಂತ ಆಪ್ಷನ್ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಿಮ್ಮ ನಂಬರ್ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ ಒಂದು 4 ಅಂಕಿ ಒಂದು OTP ಬಂದಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ ಯಾವ ಕೊಟ್ಟಿದ್ದೀರಾ ಆ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಮೇಲೆ ಎಂಟ್ರಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ OTP ಆಗಿದ ನಂತರ ಈ ಥರ ಇಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಬಹಳ ಇಲ್ಲಿ ವೆಲ್ಕಮ್ ಅಂತ ತೋರಿಸ್ಕೊಡುತ್ತೆ ಫಸ್ಟ್ ಆಪ್ಷನ್ ಅಲ್ಲಿ. ನಂತರ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಆಪ್ಷನ್ ಕೇಳ್ತದೆ. ಇದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಈ ಲಾಗಿನ್ ಮುಖಾಂತರ ಇಲ್ಲಿಂದ ರಿಜಿಸ್ಟ್ರೇಷನ್ಗೋಸ್ಕರ ಅರ್ಜಿ ಆಗ್ಬೋದು. ನಂತರ ಇಲ್ಲಿ EC ಅಂತ ಇದೆ. ಇಲ್ಲಿ EC ಅಪ್ಲಿಕೇಶನ್ ಕೂಡ ಇಲ್ಲಿಂದ ಆಗ್ಬೋದು. ಸರ್ಟಿಫಿಕೇಟ್ ಕಾಪಿಗೋಸ್ಕರ ಅಂದ್ರೆ CC ಅಂತ ಇಲ್ಲಿ ಆಗ್ಬೋದು. ನಂತರ ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಏನಾದ್ರು ಮ್ಯಾರೇಜ್ ಕೋರ್ಟಿಂದ ಮ್ಯಾರೇಜ್ ಮಾಡ್ತಾ ಇದ್ರೆ ಆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಈ ಲಾಗಿನ್ ಮುಖಾಂತರ ಮಾಡ್ಕೋಬಹುದು. ಅದೇ ತರ ಇಲ್ಲಿ ಬಹಳಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ EC ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಆಪ್ಷನ್ ಇಲ್ಲಿ ಆನ್ಲೈನ್ EC ಅಂತ ಸೆಕೆಂಡ್ ಆಪ್ಷನ್ ಇದೆ. ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಂತರ ಫ್ರೆಂಡ್ಸ್ ಇಲ್ಲಿ ಇನ್ಕಂಪರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ EC ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಆಫ್ಟರ್ 1/1/2004 ಇಂದ EC ಬೇಕಾಗಿದೆಯಾ ಅಥವಾ ಬಿಫೋರ್ 1/1/2004 ಇಂದ ಬೇಕಾಗಿದೆ ಅಂತ ಕೇಳ್ತಾ ಇದೆ. ಆಫ್ಟರ್ 1/1/2004 ಇಂದ ಬೇಕಾದ್ರೆ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು 2000 ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಥವಾ ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಕೇಳ್ತದೆ. ನಿಮ್ಮ ಪ್ರಾಪರ್ಟಿ ನಂಬರ್ ಏನ್ ಮಾತ್ರ ಇದ್ರೆ ಪ್ರಾಪರ್ಟಿ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡೋಣ. ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ತಾಲೂಕು ಅಂತ ಕೇಳ್ತಾ ಇದೆ. ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಹೋಬಳಿ ಅಥವಾ ಟೌನ್ ಅಂತ ಕೇಳ್ತದೆ. ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ವಿಲೇಜ್ ಅಂತ ಕೇಳ್ತದೆ. ಇಲ್ಲಿ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಪ್ರಾಪರ್ಟಿ ಡೀಟೇಲ್ ಅಂತ ಕೇಳ್ತದೆ. ಎಂಟರ್ ಸರ್ವೆ ನಂಬರ್ ಅಂಡ್ ಹಿಸ್ಸಾ ನಂಬರ್ ಕೇಳ್ತದೆ. ಇಲ್ಲಿ ಅಗ್ರಿಕಲ್ಚರ್ ಇದೆಯಾ ನಾನ್ ಅಗ್ರಿಕಲ್ಚರ್ ಇದೆಯಾ ಅಂತ ಕೇಳ್ತಾ ಇದೆ. ಅಗ್ರಿಕಲ್ಚರ್ ಇದೆ ನಿಮ್ಮ ಅಗ್ರಿಕಲ್ಚರ್ ಸರ್ವೆ ನಂಬರ್ ಆಗಬೇಕು. ನಾನ್ ಅಗ್ರಿಕಲ್ಚರ್ ಇದ್ರೆ ನಿಮ್ಮ ಪ್ಲಾಟ್ ನಂಬರ್ ಅಥವಾ ನಿಮ್ಮ ವಿಲೇಜ್ ಖಾತಾ ನಂಬರ್ ಅಥವಾ ಪಂಚಾಯತ್ ಕೊಟ್ಟಂತ ಮನೆ ನಂಬರ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಅಗ್ರಿಕಲ್ಚರ್ ಇದ್ರೆ ಅಗ್ರಿಕಲ್ಚರ್ ಎಂಟ್ರಿ ಸರ್ವೆ ನಂಬರ್ ಹಾಗೂ ಹಿಸ್ಸಾ ನಂಬರ್ ಹಾಕೊಳ್ಳೋಣ. ನಂತರ ಫ್ರೆಂಡ್ಸ್ ಇನ್ನೂ ಹೆಚ್ಚಾಗಿ ನಿಮ್ಮ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೂ ಬೇಕಾದಲ್ಲಿ ನಿಮಗೆ ಎಷ್ಟಿದೆ ಸರ್ವೆ ನಂಬರ್ ಅಷ್ಟೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ಗೆ 4 ದಿಕ್ಕಿಗೆ ಯಾರ್ಯಾರು ಹೊಲ ಬರುತ್ತೆ ಅಂತವ್ರಿಗೆ ಅಂತರ ಹೆಸರಲ್ಲಿ ಕೇಳ್ತಾ ಇದೆ. ಇಲ್ಲಿ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡೋಣ. ನಂತರ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ ಅಲ್ಲಿ ಯಾರ್ದು ಹೆಸರು ಬರುತ್ತೆ ಅದನ್ನ ಎಂಟ್ರಿ ಮಾಡೋಣ. ನಂತರ ಫ್ರೆಂಡ್ಸ್ ಇಲ್ಲಿ ನಾರ್ತ್ ಅಲ್ಲಿ ಯಾರ್ದು ಹೆಸರು ಬರುತ್ತೆ ಅವ್ರ ಹೆಸರು ಹಾಕೊಳ್ಳೋಣ.
ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಸೌತ್ ಅಲ್ಲಿ ಯಾರ ಹೆಸರು ಬರ್ತಾವ ಅವ್ರ ಹಾಕೊಳ್ಳೋಣ. ಅದಂದ್ರೆ ಫ್ರೆಂಡ್ಸ್ ಇಲ್ಲಿ ಯೂನಿಟ್ ಅಲ್ಲಿ ಇಲ್ಲಿ ಮೆಜರ್ಮೆಂಟ್ ಕೇಳ್ತಾ ಇದೆ. ಮೆಜರ್ಮೆಂಟ್ ಅಲ್ಲಿ ಯಾವ ತರ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಎಕರೆ ಅಥವಾ ಗುಂಟ ಸೆಂಟರ್ ಅಂತ ಕೇಳ್ತಾ, ಹೆಕ್ಟರ್ ಕೇಳ್ತಾ ಇದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಳೋಣ. ಇಲ್ಲಿ ಟೋಟಲ್ ಎಷ್ಟು ಎಕರೆ ಇದೆ ಅಂದ್ರೆ ಈ ಎರಡು ಅಗ್ರಿಕಲ್ಚರ್ ಲ್ಯಾಂಡ್ ಸೇರ್ಕೊಂಡು ಎಷ್ಟು ಎಕರೆ ಆಗುತ್ತೆ ಅಲ್ಲಿ ಟೋಟಲ್ ಆಗಿ ಬರ್ತಕ್ಕಂಥ ಇಲ್ಲಿ ಎಕರೆ ಹಾಕೋಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಇವರ 4 ಎಕರೆ ಹಾಗೂ 39 ಗುಂಟ ಇಲ್ಲಿ ಅವರ ಲ್ಯಾಂಡ್ ಆಗಿರುತ್ತೆ. ಅದನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಎಕರೆ ಹಾಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅಲ್ಲಿ ಗುಂಟ ಹಾಕೋಬೇಕು. ನಂತರ ಸೆಂಟರ್ಸ್ ಅಂತ ಇದೆ ಅದನ್ನು ಇದ್ರೆ ಹಾಕೋಬೇಕು. ಇಲ್ಲದಿದ್ರೆ 0 ಇರುತ್ತೆ 0 ಅಂತ ಹಾಕೋಬೇಕು. ನಂತರ ಫ್ರೆಂಡ್ಸ್ ಅದಂದ್ರೆ ಇಲ್ಲಿ ಪೀರಿಯಡ್ ಆಫ್ ಇಸಿ ಸರ್ಚ್ ಅಂತ ಕೇಳ್ತಾ ಇದೆ. ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ನಿಮಗೆ ಇಲ್ಲಿ ಇಸಿ ಬೇಕಾಗಿದೆ ಅಂತ ಕೇಳ್ತಾ ಇದೆ. ನಾವು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಇಯರ್ ಅನ್ನು ಸೆಲೆಕ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ಸುಮಾರು ಇವರಿಗೆ 15 ವರ್ಷದಿಂದ ಇವರಿಗೆ ಇಸಿ ಬೇಕಾಗಿರುತ್ತೆ. 15 ವರ್ಷನ ಇಸಿಗೋಸ್ಕರ 2008 ಜನವರಿಯಿಂದ ಇಲ್ಲಿ ನಮಗೆ ಇಲ್ಲಿ ಸರ್ಚ್ ಮಾಡೋಣ. ನಂತರ ಟು ಡೇಟ್ ಅಂತ ಕೇಳಿದೆ ಅಂದ್ರೆ ಇವತ್ತಿನ ಪ್ರೆಸೆಂಟ್ ಡೇಟ್ ವರೆಗೂ ಇಲ್ಲಿಂದ ಸರ್ಚ್ ಮಾಡಬಹುದು. ನಂತರ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಇಸಿ ಡೀಟೇಲ್ಸ್ ಅನ್ನ ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ ಸರ್ಚ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಆದ ನಂತರ ಇಲ್ಲಿ ಏನಾದರೂ ಅವರಲ್ಲಿ ಏನಾದರೂ ಋಣಭಾರ ಅಥವಾ ಏನಾದರೂ ಇದ್ರೆ ಇಲ್ಲಿ ಡೀಟೇಲ್ಸ್ ಅನ್ನ ಮೆನ್ಷನ್ ಆಗುತ್ತೆ. ಇಲ್ಲದಿದ್ರೆ ಇಲ್ಲಿ ನಮೂನೆ 16 ಬರುತ್ತೆ. ಏನಾದರೂ ಅವರು ಪ್ರಾಪರ್ಟಿ ಡೀಟೇಲ್ಸ್ ಅಲ್ಲಿ ಏನಾದ್ರು ಖರೀದಿ ಅಥವಾ ಏನಾದ್ರು ಮಾರಾಟ ಮಾಡಿದ ಡೀಟೇಲ್ಸ್ ಇದ್ರೆ ಇಲ್ಲಿ ನಮೂನೆ 15 ಅಂತ ಈ ಫಾರ್ಮ್ ಬರುತ್ತೆ. ಅದರಲ್ಲಿ ಇಲ್ಲಿ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ತರ ಮಾರಾಟ ಅಥವಾ ಖರೀದಿ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಮೂನೆ 16 ಬಂದಿರುತ್ತೆ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಆಗಿದ್ರೆ ಡೀಟೇಲ್ಸ್ ಇಲ್ಲಿ ಸರ್ವೆ ನಂಬರು, ಹಿಸ್ಸಾ ನಂಬರು ಹಾಗೂ ಟೋಟಲ್ ಏರಿಯಾ ಎಷ್ಟಿದೆ, ಎಕರೆ ಗುಂಟ ಎಲ್ಲ ಕರೆಕ್ಟ್ ಆಗಿದ್ರೆ ನಂತರ ಫ್ರೆಂಡ್ಸ್ ಇಲ್ಲಿ 2 ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 2 ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ನಂತರ ಪ್ರೊಸೀಡ್ ಮೇಲೆ ನಮ್ಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಮೆನ್ಷನ್ ಮಾಡ್ತಾ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಫೀ ಡಿಸ್ಕ್ರಿಪ್ಷನ್ ಅನ್ನು ಹೋಗ್ತದೆ. ಇಲ್ಲಿ ಅಮೌಂಟ್ ಬಂದು ಸರ್ಚ್ ಅಪ್ಲಿಕೇಶನ್ ಫೀಸ್ ಬಂದು 10 ರೂಪಾಯಿ. ನೆಕ್ಸ್ಟ್ ಸರ್ಚ್ ಫೀ ಬಂದು 190 ರೂಪೀಸ್ ಅನ್ನು 15 ವರ್ಷದ ಇಸಿಗೆ ಇರುತ್ತೆ. ಟೋಟಲ್ 200 ರೂಪಾಯಿ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ತಗೊಂಡು ಹೋಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಖಜಾನೆ ಪೇಮೆಂಟ್ ಆಪ್ಷನ್ಗೆ ಇಲ್ಲಿ ತಗೊಂಡೋದ್ಮೇಲೆ ಮೋಡ್ ಆಫ್ ಪೇಮೆಂಟ್ ಅಂತ ಕೇಳ್ತಾ ಇದೆ. ನೀವು ನೆಟ್ ಬ್ಯಾಂಕಿಂಗ್ ಅಥವಾ ನೆಫ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದೆ. ನೆಟ್ ಬ್ಯಾಂಕಿಂದ ಪೇಮೆಂಟ್ ಮಾಡೋಣ. ನೆಕ್ಸ್ಟ್ ಪೇಮೆಂಟ್ ವಿಧಾನ ಅಂದ್ರೆ ಈ SBI ಇ-ಪೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಪೇಮೆಂಟ್ ಮಾಡಬಹುದಾಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚನ್ ಕೇಳ್ತದೆ. ಇಲ್ಲಿ ಕ್ಯಾಪ್ಚನ್ ಎಂಟ್ರಿ ಮಾಡೋಣ. ಕ್ಯಾಪ್ಚನ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇಲ್ಲಿ 2 ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡೋ ಅವಕಾಶ ಮೇಲೆ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್ ಯಾವ್ದು ಈಸಿ ಆಗುತ್ತೆ ಅಲ್ಲಿ ನೀವು ಇಲ್ಲಿಂದ ಪೇಮೆಂಟ್ ಅನ್ನು ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ UPI ಪೇಮೆಂಟ್ ಇಂದ ನಾವು QR ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ QR ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು QR ಅನ್ನು ಜನರೇಟ್ ಆಗುತ್ತೆ. ಆ QR ಜನರೇಟ್ ಆದ ನಂತರ ಅಲ್ಲಿಂದ ಸ್ಕ್ಯಾನ್ ಮಾಡ್ಕೊಂಡು ನಾವು ಯಾವುದೇ UPI ಮೂಲಕ ನೀವು ಪೇಮೆಂಟ್ ಅನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿಂದ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ ಮಾಡೋಣ. ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ರಿಟರ್ನ್ ಆಗಿ ಅದೇ EC ವೆಬ್ಸೈಟ್ಗೆ ತಗೊಂಡು ಹೋಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ಅನ್ನು ಸಕ್ಸಸ್ಫುಲ್ ಸಬ್ಮಿಟ್ ಆಗಿದೆ. ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ರಿಟರ್ನ್ ನಮಗೆ EC ವೆಬ್ಸೈಟ್ಗೆ ತಗೊಂಡು ಬರುತ್ತೆ. ಅಲ್ಲಿಂದ ಬಂದಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪೇಮೆಂಟ್ ರಿಸೀವ್ಡ್ ಅಟ್ ಪೇಮೆಂಟ್ ಗೇಟ್ವೇ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಈ ಫಸ್ಟ್ ಆಪ್ಷನ್ ಅಲ್ಲಿ ನಾವು ಆಗ್ತಕ್ಕಂಥ 22ನೇ ತಾರೀಕು ಜೂನ್ 2024 ಅರ್ಜಿ ಸಲ್ಲಿಸಿದ ಅಲ್ಲಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ರೆಡಿ ಫಾರ್ ಇಸನ್ ಅಂತ ಕೇಳ್ತದೆ. ನಿಮ್ಮ ಇಲ್ಲಿ ಆಧಾರ್ ನಂಬರ್ ನಾವು ಎಂಟ್ರಿ ಮಾಡ್ಕೊಂಡು ಇಲ್ಲಿಂದ ಸೆಂಡ್ ಫಾರ್ ಇಸನ್ಗೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಗೆಟ್ OTP ಅಂತ ಇದೆ. ಅದ್ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮ್ಮ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ OTP ಆಗಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೇಳ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ರಿಟರ್ನ್ ಆಗಿಲ್ಲಿ ಮತ್ತೆ ಇಸನ್ ಸಬ್ಮಿಟ್ ಆಗಂತ ಒಂದು ಆಪ್ಷನ್ ಬರುತ್ತೆ. ಅದಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಅಲೋಕೇಟೆಡ್ ಟು FD/SD SRO ಅಂತ ಇದೆ. ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಿಮ್ಮ SD/FD ಅಂದ್ರೆ ಏನು ಆಪರೇಟರ್ ಇರ್ತಾರೆ, ಕೇಸ್ ವರ್ಕರ್, ಅವ್ರ ಹತ್ರ ಇಲ್ಲಿ ಅಪ್ಲಿಕೇಶನ್ ಸೆಂಡ್ ಮಾಡಲಾಗಿದೆ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ಅಂದ್ರೆ ನಾವು EC ಅಪ್ಲಿಕೇಶನ್ ನೋಟ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಸುಮಾರು ಒಂದು ವಾರ ಒಳಗಡೆ ನಿಮಗೆ ಇಲ್ಲೊಂದು EC ಅನ್ನು ಸಬ್ಮಿಟ್ ಆದಂಥ ಡೀಟೇಲ್ಸ್ ಅನ್ನೇ ಬರುತ್ತೆ. ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ EC ಅನ್ನು ಸಬ್ಮಿಟ್ ಅನ್ನು ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ
ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.